ಗೋಮಾಳದ ಜಾಗದಲ್ಲಿ ಕುಲುಷಿತ ಆಯಿಲ್, ಜಾನುವಾರುಗಳ ಜೀವ ತೆಗೆಯಲು ಮುಂದಾದ್ರ ಕಿಡಿಗೇಡಿಗಳು. ಕೆಲವೊಮ್ಮೆ ಕೆಲ ದುಷ್ಕರ್ಮಿಗಳು ಮಾಡುವ ಕೆಲಸ ಮೂಕಜೀವಿಗಳ ಪ್ರಾಣಕ್ಕೆ ಕುತ್ತು ತಂದು ಬಿಡುತ್ತೆ ಕಣ್ರಿ. ಅದೇ ರೀತಿ ಇಲ್ಲಿಯೂ ಕೂಡ ಸರ್ಕಾರಿ ಗೋಮಾಳ ಜಾಗದಲ್ಲಿ ದುಷ್ಕರ್ಮಿಗಳು ಅದೇನ್ ಮಾಡಿ ಹೋಗಿದ್ದಾರಂತ ನೋಡ್ಬಿಡಿ. ಹಾಗೆ ಈ ರೀತಿ ಘಟನೆ ನಡೆದಿರುವುದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ದೊಡ್ಡ ಉಳ್ಳಾರ್ತಿ ಗ್ರಾಮದ ಸರ್ಕಾರಿ ಗೋಮಾಳದಲ್ಲಿ ಕಣ್ರಿ. ಕುಲುಷಿತ ಆಯಿಲ್ ಯಾರೋ ಕಿಡಿಗೇಡಿಗಳು ಸುರಿದು ಹೋಗಿದ್ದಾರೆ. ಇದರಿಂದ ಬೆಳಿಗ್ಗೆ ಎದ್ದು ನೋಡಿದ ಜನರಲ್ಲಿ ಆತಂಕ ಒಂದು ಶುರುವಾಗಿದೆ. ಕುಲುಷಿತ ಆಯಿಲ್ ಸುರಿದ 100 ಮೀಟರ್ ಅಂತರದಲ್ಲಿಯೇ ಚಿಕ್ಕದಾದ ಕೆರೆ ಇದೆ. ಆದ್ರೆ ಕೆರೆಯ ಪಕ್ಕದಲ್ಲೇ ಆಯಿಲ್ ಸುರಿದು ದುಷ್ಕರ್ಮಿಗಳು ಬೇಕಂತಲೇ ಸುರಿದು ಹೋಗಿದ್ದಾರೆ. ದುಷ್ಕರ್ಮಿಗಳು ಸುರಿದ ಆಯಿಲ್ ನಿಧಾನವಾಗಿ ಹರಿದು ಕೆರೆಯಲ್ಲಿ ಅದೇಗೆ ಸೇರಿಕೊಳ್ಳುತ್ತಿದೆ ಅಂತ ಒಮ್ಮೆ ನೋಡ್ಕೊಂಡು ಬನ್ನಿ. ರಾತ್ರೋರಾತ್ರಿ ನಡೆದ ದುಷ್ಕರ್ಮಿಗಳ ಕೃತ್ಯ. ಜಾನುವಾರು ಹೊಂದಿದ ರೈತರಿಗೆ ಆತಂಕ. ಊರಿನ ಸಣ್ಣ ಕೆರೆಯಲ್ಲಿ ಸಾಕಷ್ಟು ಜಾನುವಾರುಗಳು ನೀರು ಕುಡಿಯೋದಕ್ಕೆ ಬರುತ್ತವೆ. ಇನ್ನು ಚಿಕ್ಕ ಮಕ್ಕಳು ಅಲ್ಲಿ ಆಡಲು ಹೋಗ್ತಾರೆ. ಹೀಗಿರ್ಬೇಕಾದ್ರೆ ಜಾನುವಾರುಗಳು ನೀರು ಕುಡಿದ್ರೆ ಅದೇನಾಗಲಿದೆ ಎಂಬ ಆತಂಕ ರೈತರಿಗೆ ಕಾಡೋದಕ್ಕೆ ಶುರುವಾಗಿದೆ. ಉದ್ದೇಶಪೂರ್ವಕವಾಗಿ ಕಿಡಿಗೇಡಿಗಳು ಕೆರೆಯಲ್ಲಿ ಕುಲುಷಿತ ನೀರು ಮಿಕ್ಸ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ನು ಕೆರೆ ಇದ್ದ ಸ್ಥಳದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ. ಹೀಗಾಗಿ ಇದನ್ನ ಯಾರು ಮಾಡಿದ್ರು ಅನ್ನೋದನ್ನ ಹುಡುಕಾಟ ನಡೆಸೋದೇ ಕಷ್ಟವಾಗಿದೆ ಕಣ್ರಿ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಯಾರೇ ಮಾಡಿದ್ರು ಅದು ತಪ್ಪೇ. ಯಾಕಂದ್ರೆ ಜಾನುವಾರುಗಳಿಗೆ ಕುಡಿಯಲು ಬೇಕಾದ ನೀರಿಗೆ ಆಯಿಲ್ ಸೇರಿಸುತ್ತಾರೆ ಅಂದ್ರೆ ಅವರು ಪ್ರಾಣಿಗಳಿಗೆ ವಿಷ ಹಾಕೋದಕ್ಕೂ ಹೆಸರಲ್ಲ ನೋಡಿ. ಹೇಳಿ ಕೇಳಿ, ಇದು ಬೇಸಿಗೆ ಕಾಲ. ಸಣ್ಣ ಪುಟ್ಟ ಕೆರೆಯಲ್ಲಿ ಅಲ್ಪ ಸ್ವಲ್ಪ ನೀರು ಇರುತ್ತದೆ. ಅಲ್ಲೂ ಈ ರೀತಿ ಮಾಡಿದ್ರೆ ಹೇಗೆ? ಇಂಥವರ ವಿರುದ್ಧ ಕಠಿಣ ಶಿಕ್ಷೆ ಆಗ್ಲೇಬೇಕನ್ನೋದು ನಮ್ಮ ಆಶಯ ಕೂಡ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.